ನೀವು ಮೇಲ್ ಬಂದಮೇಲೆ ನಿಮ್ಮದು ಕೈ ಹಿಂಗೆ ಒಳಗೆ ಬರ್ತಾ ಇದೆ, ಎಲ್ಬೋ ಆಚೆ ಹೋಗ್ತಾ ಇದೆ, ಅದು ಹಾಗೆ ಇರಬೇಕು. ಏನಾಯ್ತು? ಎಲ್ಬೋ ಒಳಗೆ ತಗೊಳ್ಳಿ. ತಲೆ ಟಚ್ ಆಗ್ತಾ ಇದೆಯಾ? ಓಕೆ. ಕೀರ್ತನ, ತಲೆ ಪೂರ್ತಿ ಈ ಕಡೆಗಿರಬೇಕು. ಹಾಂ ಹಾಗೆ, ಹಾಂ ಹಾಗೆ. ತಲೆ ಎತ್ತಬಾರ್ದು ಸರಿತಾ. ಹಿಂದ್ಗಡೆ ಗೋಡೆ ನೋಡಬೇಕು, ಅಂದರೆ ಈ ಕಡೆ. ಹಾಂ ಆಗಬಾರ್ದು ಹಾಗೆ. ತಗೊಳ್ಳಿ ಬೇಕಾರೆ. ಆ ಕೈ ಹಂಗೆ ಆಗ್ದಿರೋದಕ್ಕೆ ಇದನ್ನು ಉಪಯೋಗಿಸಿ. ಇವಾಗ ಮಾಡಿ. ಅಲ್ಲ, ಇವಾಗ ಹಿಂಗೆ ಇಟ್ಕೊಳ್ಳಿ ಅಷ್ಟೇ. ಆಚೆನೂ ಹೋಗಬಾರ್ದು, ಒಳಗೂ ಹೋಗಬಾರ್ದು ಇವಾಗ. ಹಾಂ ಇಲ್ಲ ನೋಡಿ, ಇವಾಗ ಹಿಂಗೆ ಇಟ್ಕೊಂಡ್ರೆ ಓಕೆ. ನೋಡಿ ನಿಮಗೆ ತುಂಬ ಆಯ್ತು ಬಿಡಿ, ನಿಮ್ಗೆ ಆಗಲ್ಲ. ಇಲ್ಲ ಇಲ್ಲ, ನೀವು ಮಾಡಿ. ಸೊ ಕೈಗಿದು, ಎಲ್ಬೋಗಿದು. ಸೊ ನಿಮ್ಮ ತಲೆ ಇಲ್ಲಿ ಬರಬೇಕು. ಓಕೆ, ಯಾರಿಗಾದ್ರೂ ಮಾಡಬೇಕು ಅಂತ ಅನಿಸಿದ್ರೆ ಸರಿಯಾಗೆ ನೀವು ಕೆಳಗೆ ಹೋದಾಗ ಎಲ್ಬೋ ಆಚೆ ಹೋಗುತ್ತೆ, ಇಲ್ಲಾಂದರೆ ಕೈ ಹಿಂಗೆ ಒಳಗೆ ಬರುತ್ತೆ. ಕೈಗಳ ಮಧ್ಯೆ ಒಂದು ಬ್ರಿಕ್ ಇಟ್ಕೊಳ್ಳಿ, ಎಲ್ಬೋಗಳ ಮಧ್ಯೆ ಒಂದು ಬ್ರಿಕ್ ಇಟ್ಕೊಳ್ಳಿ. 2 ಬ್ರಿಕ್ಗಳ ಮಧ್ಯೆ ನಿಮ್ಮ ತಲೆ ಬರಬೇಕು. ಆವಾಗ ಅಲೈನ್ಮೆಂಟ್ ಪಕ್ಕ ಇರುತ್ತೆ. ಇದೇನಕ್ಕೆ ಹಿಂಗೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಬಂದಾಗ ಎಲ್ಬೋ ಹಿಂಗೆ ಒಳಗೆ ಒತ್ತಬೇಕು. ನೀವು ಬ್ರಿಕ್ ಇದ್ದರೆ ಅಟ್ಲೀಸ್ಟು psychosomatically you will feel like, okay, there's something in between the elbows because of which I have to press my elbows one against each other ಅಂತ. ಇಲ್ದಿದ್ರೆ ಸುಮ್ಮನೆ ನಿಮ್ಮ ಪಾಡಿಗೆ ನೀವೇ ಹೆಂಗೆ ಬೇಕೋ ಮಾಡ್ತೀರಾ. ಆಮೇಲೆ ಆ ಬ್ರಿಕ್ಕನ್ನು ಹಿಂಗೆ ಇಟ್ಕೊಳ್ಬೇಕಾದ್ರೆ ಹೀಗೆ ನೋಡಿ ಏನಾದರೂ ಪ್ರಯೋಜನ ಆಗತ್ತಾ ಅಂತ. ಆದರೆ 2-3 ಜನ ನಿಲ್ಲಿಸ್ಕೊಳ್ಳಿ ಆಯಿತಾ. ಮಾಡಿ. ಏನು ಹಿಂಗೆ ಇಟ್ಕೊಳ್ಳಿ, ಇದನ್ನು ಈಗ ಹಿಂಗೆ ಇಟ್ಕೊಳ್ಳಿ. ನಾನು ಇಟ್ಕೋತೀನಿ ನಿಮ್ಮನ್ನ. ಎಲ್ಬೋ ಒಳಗೆ ತೊಗೊಂಡೋಗಿ ಹೋಗುತ್ತಾ. ಹಾಗೆ ತಲೆ ಮಧ್ಯೆ ಬರಬೇಕು. ಇಲ್ಲಿ ಹೋಗ್ತಾನೆ ಇಲ್ಲ ಒಳಗಡೆ. ಇದು ಒಂದು ಸ್ವಲ್ಪ ತಿಂಗಳುಗಳಾಗತ್ತೆ ಅಂದ್ಕೊಳ್ಳಿ.